ಸ್ನ್ಯಾಪ್ಡೀಲ್ ಒಂದು ಕಾಲದಲ್ಲಿ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ಗೆ ಜೋರಾಗಿ ಟಕ್ಕರ್ ಕೊಡುತ್ತಿದ್ದ ಹೆಸರು. ಆದರೆ ಇವತ್ತು ಸ್ನ್ಯಾಪ್ಡೀಲ್ನಿಂದ ಶಾಪಿಂಗ್ ಮಾಡೋರು ಯಾರಾದ್ರೂ ಇದ್ದಾರಾ? ಬಹುಶಃ ಕೆಲವೇ ಜನ. ಏನಾಯ್ತು ಈ ಕಂಪನಿಗೆ? ಇದೀಗ ಹೇಗೆ ಮತ್ತೆ ಎದ್ದು ಬರಲು ಟ್ರೈ ಮಾಡ್ತಿದೆ? ಬನ್ನಿ ಈ ರೋಚಕ ಕಥೆಯನ್ನ ಒಟ್ಟಿಗೆ ಕೇಳೋಣ. ಈ ಕತೆ ಶುರುವಾಗುತ್ತೆ 2003ರಲ್ಲಿ. ಕುನಾಲ್ ಬಹಲ್ ಅವರಿಗೆ ಐಐಟಿಯಲ್ಲಿ ಸೀಟು ಸಿಗಲಿಲ್ಲ. ಅವರ ಕನಸು ಒಡೆದು ಹೋಯಿತು. ಆದರೆ ಅವರು ಕೈ ಬಿಡಲಿಲ್ಲ. ತಮ್ಮ ಗೆಳೆಯ ರೋಹಿತ್ ಬನ್ಸಾಲ್ ಜೊತೆಗೆ ಒಂದು ದೊಡ್ಡ ಕನಸು ಕಂಡ್ರು. ಭಾರತದಲ್ಲಿ ಏನಾದರೂ ದೊಡ್ಡದಾಗಿ ಮಾಡಬೇಕು ಅಂತ. ಅವರು ಶುರು ಮಾಡಿದ್ದು ಮನಿ ಸೇವರ್ ಎಂಬ ಕೂಪನ್ ಮಾರಾಟದ ಸ್ಟಾರ್ಟ್ಅಪ್. ಐಡಿಯಾ ಸೂಪರ್ ಆಗಿತ್ತು, ಆದರೆ ಗ್ರಾಹಕರೇ ಬರಲಿಲ್ಲ. 20,000 ಕೂಪನ್ಗಳನ್ನ ಮಾತ್ರ ಮಾರಿದ ಮೇಲೆ ಅವರಿಗೆ ಗೊತ್ತಾಯಿತು ಆಫ್ಲೈನ್ ಮಾಡೆಲ್ ಕೆಲಸ ಮಾಡ್ತಿಲ್ಲ. ಆಮೇಲೆ 2010ರಲ್ಲಿ ಒಂದು ಕಾಫಿ ಶಾಪ್ನಲ್ಲಿ ಕೂತು ಅವರು ತಮ್ಮ ಕಂಪನಿಗೆ ಹೆಸರಿಟ್ರು ಸ್ನ್ಯಾಪ್ಡೀಲ್. ತಮ್ಮ ಕೂಪನ್ ಬಿಸ್ನೆಸ್ ನ ಆನ್ಲೈನ್ಗೆ ತೆಗೆದುಕೊಂಡು ಹೋದ್ರು. 2011ರ ವೇಳೆಗೆ ಸ್ನ್ಯಾಪ್ಡೀಲ್ ಭಾರತದ ನಂಬರ್ 1 ಕೂಪನ್ ಸೈಟ್ ಆಗಿತ್ತು. ಆದರೆ ಅವರ ಕನಸು ಅಷ್ಟಕ್ಕೆ ನಿಲ್ಲಲಿಲ್ಲ. ಅವರಿಗೆ ಒಂದು ಹೊಸ ಐಡಿಯಾ ಬಂತು. ಫಿಸಿಕಲ್ ಪ್ರಾಡಕ್ಟ್ಗಳನ್ನು ಕೂಡ ಮಾರಾಟ ಮಾಡಬಹುದು ಅಂತ. ಏಕೆ ಒಂದು ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಕಟ್ಟಬಾರದು ಅಂತ ಯೋಚಿಸಿದ್ರು. ಸ್ನ್ಯಾಪ್ಡೀಲ್ ಒಂದು ಪೂರ್ಣ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಯಿತು. ಫಂಡಿಂಗ್ ಸಿಕ್ಕಿತು, ಗ್ರಾಹಕರು ಬಂದರು ಮತ್ತು 2015ರ ವೇಳೆಗೆ ಸ್ನ್ಯಾಪ್ಡೀಲ್ ಫ್ಲಿಪ್ಕಾರ್ಟ್ಗೆ ಕೂಡ ಟಕ್ಕರ್ ಕೊಡಲು ಶುರು ಮಾಡಿತು. ಇಲ್ಲಿ ತಿರುವು ಬಂತು. ಕೆಲವು ತಪ್ಪು ನಿರ್ಧಾರಗಳು ಕಂಪನಿಯನ್ನ ಕೆಳಗಿಳಿಸಿತು. ಕ್ವಾಲಿಟಿ ಕಂಟ್ರೋಲ್ ಫೇಲ್. ಸ್ನ್ಯಾಪ್ಡೀಲ್ನ ಪ್ರಾಡಕ್ಟ್ಗಳ ಬಗ್ಗೆ ಗ್ರಾಹಕರ ದೂರುಗಳು ಹೆಚ್ಚಾಯಿತು. ಒಮ್ನಿ ಚಾನಲ್ ಸ್ಟ್ರಾಟಜಿ ಇದನ್ನ ಶುರು ಮಾಡಿದ್ರು, ಆದರೆ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಲಾಗಲಿಲ್ಲ. ಒಳಗಿನ ಗೊಂದಲ, ಕಂಪನಿಯ ಒಳಗೆ ಈಗೋ ಕ್ಲಾಶ್, ಡೆಮೋಕ್ರಸಿಯ ಕೊರತೆ ಮತ್ತು ಟಾಪ್ ಮ್ಯಾನೇಜ್ಮೆಂಟ್ನ ರಾಜೀನಾಮೆಗಳು ಸ್ನ್ಯಾಪ್ಡೀಲ್ನ ಇನ್ನೂ ದುರ್ಬಲಗೊಳಿಸಿತು. ಇದೇ ಸಮಯದಲ್ಲಿ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಮಾರ್ಕೆಟ್ನ ತಮ್ಮ ಕೈಗೆ ತೆಗೆದುಕೊಂಡವು. ಸ್ನ್ಯಾಪ್ಡೀಲ್ಗೆ ಅಮೆಜಾನ್ನ ಪ್ರೈಮ್ ತರಹದ ಫಾಸ್ಟ್ ಡೆಲಿವರಿ ಇರಲಿಲ್ಲ. ತನ್ನದೇ ಆದ ಒಂದು ವಿಶೇಷ ಗುರುತು ಇರಲಿಲ್ಲ. ನಷ್ಟಗಳು ಹೆಚ್ಚಾಯಿತು, ಗ್ರಾಹಕರು ಕಡಿಮೆ ಆಯಿತು ಮತ್ತು ಒಂದು ಕಾಲದಲ್ಲಿ ಸ್ನ್ಯಾಪ್ಡೀಲ್ ಬಹುತೇಕ ಮುಗಿದು ಹೋಯಿತು. ಆದರೆ ಇಲ್ಲಿಂದ ಶುರುವಾಯಿತು ಒಂದು ಹೊಸ ಆರಂಭ. ಸ್ನ್ಯಾಪ್ಡೀಲ್ 2.0. ಅವರು ತಮ್ಮ ವಾಲೆಟ್ ಮತ್ತು ಲಾಜಿಸ್ಟಿಕ್ಸ್ ಬಿಸಿನೆಸ್ ನ ಮಾರಿದರು. ತಮ್ಮ ಆಪರೇಷನ್ಸ್ ನ ಚಿಕ್ಕದಾಗಿ ಸರಳವಾಗಿ ಮಾಡಿದರು. ಫೋಕಸ್ ಮಾಡಿದ್ದು Tier 2 ಮತ್ತು Tier 3 ಸಿಟಿಗಳ ಮೇಲೆ. ಅಲ್ಲಿ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ನ ಗಮನ ಕಡಿಮೆ ಇತ್ತು. ಇವತ್ತು ಸ್ನ್ಯಾಪ್ಡೀಲ್ನಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಸೆಲ್ಲರ್ಗಳು ಇದ್ದಾರೆ ಮತ್ತು ಪ್ರತಿ ತಿಂಗಳು 75 ಮಿಲಿಯನ್ ಯೂನಿಕ್ ಯೂಸರ್ಗಳು ಬರ್ತಾರೆ. ಈಗ ಸ್ನ್ಯಾಪ್ಡೀಲ್ ಮತ್ತೆ ಎದ್ದು ನಿಲ್ಲಲು ಟ್ರೈ ಮಾಡ್ತಿದೆ.